ಅವನು ಹೋದತ್ತಲೇ ನೋಡುತ್ತಾ ಬೈದುಕೊಂಡಿದ್ದಳು ಸಹಸ್ರ. ಹೀಗೆ ದಡದಡ ಅಂತ ಹೋಗ್ಬಿಟ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಬೇಕು? ಈ ಬಟ್ಟೆಯಲ್ಲೇ ಹೊರಗೆ ಬರೋಕ್ಕಾಗುತ್ತಾ? ಛೇ ಎನ್ನುತ್ತಾ ಮಂಚದ ಮೇಲೆ ಸುಮ್ಮನೆ ಕುಳಿತಳು. ಇತ್ತ ಆಯುಧ್ ಅರುಣಿಮಾಳ ಬಳಿ ಬಂದಿ, ಅವಳು ನಿಮ್ಮನ್ ಕರೀತಿದ್ದಾಳೆ ಎಂದನು. ಸಹಸ್ರಾನ? ಸರಿ, ಹೋಗಿ ನೋಡ್ತೀನಿ ಎನ್ನುತ್ತಾ ಮೆಟ್ಟಿಲು ಹತ್ತಿ ಮೇಲೆ ನಡೆದಳು ಅರುಣಿಮಾ. ಅವಳು ಒಳಬಂದಾಗ ತಕ್ಷಣ ಎದ್ದು ನಿಂತಳು ಸಹಸ್ರ. ಅಯ್ಯೋ, ಪರ್ವಾಗಿಲ್ಲ, ಕೂತ್ಕೋ. ಇದೇನಿದು ಆಯುಧ್ ಬಟ್ಟೆಯನ್ನೇ ಹಾಕ್ಬಿಟ್ಟಿದೀಯಾ? ಬಟ್ಟೆ ಇಲ್ವಾ? ನಗುತ್ತಾ ಕೇಳಿದ್ದಳು. ಹಾಂ, ನನ್ ಬಟ್ಟೆಗಳ್ಯಾವುದೂ ಇಲ್ಲ, ಅದಕ್ಕೆ ಎಂದು ಅವಳು ತಡವರಿಸುವಾಗ, ನನ್ನ ಸೀರೆ ಇದೆ, ಕೊಡ್ಲಾ? ನೀನು ಸೀರೆ ಹಾಕ್ತೀಯ ತಾನೇ ಎಂದು ಕೇಳಿದ್ದಳು ಅರುಣ. ಹಾ, ಕೊಡಿ. ನನ್ನನ್ನು ಅಕ್ಕ ಅಂತ ಕರಿ, ಸಂಕೋಚ ಬೇಡ ಎಂದು ನಕ್ಕು ಸೀರೆ ತರಲು ನಡೆದಳು. ಇತ್ತ ಆಯುಧ್ ಅವಳಿಗಾಗಿ ಕಾಯುತ್ತಾ ಸೋಫಾದಲ್ಲಿ ಕುಳಿತಿದ್ದ. ಮರೂನ್ ಬಣ್ಣದ ಕಪ್ಪಂಚಿನ ಸೀರೆ ಉಟ್ಟು ಕೆಳಗೆ ಬಂದಿದ್ದಳು ಸಹಸ್ರ. ಆ ಬಣ್ಣ ಅವಳಿಗೆ ಚಂದವಾಗಿ ಒಪ್ಪುತ್ತಿತ್ತು. ಎಷ್ಟೊತ್ತು ಬೇಕು ನಿನ್ಗೆ ರೆಡಿಯಾಗೋಕೆ ಎಂದನು ಅದೇ ಗಂಭೀರ ದನಿಯಲ್ಲಿ. ನನಗೆ ಹಸುವಾಗ್ತಿದೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಳು ಸಹಸ್ರ. ಇಲ್ಲಿ ನಿನ್ಗೆ ಬಡಿಸೋದಕ್ಕೆ ಯಾರೂ ಸರ್ವೆಂಟ್ಗಳಿಲ್ಲ, ಅಲ್ಲಿ ಅಡಿಗೆಮನೆ ಇದೆ, ಹೋಗಿ ಬಡ್ಸ್ಕೊಂಡ್ ತಿನ್ನು ಎಂದ ಗತ್ತಿನಿಂದ. ಅವಳು ಮೂತಿ ತಿರುವುತ್ತಾ ಅಡಿಗೆಮನೆಗೆ ಬಂದು ತಿಂಡಿ ಬಡಿಸಿಕೊಂಡಳು. ನಿನ್ನೆ ರಾತ್ರಿ ಊಟ ಮಾಡಿಲ್ಲದ ಕಾರಣ ಬಹಳ ಹಸಿವಾಗಿತ್ತು, ಹಾಗಾಗಿ ಬೇಗ ಬೇಗ ತಿನ್ನತೊಡಗಿದಳು. ತಿನ್ನೋದ್ ನೋಡು, 3 ದಿನದಿಂದ ಅನ್ನ ಕಂಡಿಲ್ಲದವರ ಹಾಗೆ. ಇಷ್ಟು ಒಳ್ಳೆ ತಿಂಡಿಯನ್ನು ಅವಳ ಮನೆಯಲ್ಲೆಲ್ಲಿ ಮಾಡ್ತಾರೆ ಎಂದು ಗೊಣಗಿಕೊಂಡಿದ್ದ. ಯಾಕೆ ಹಾಗೆ ನೋಡ್ತಾ ಇದೀಯಾ? ನನಗೆ ಹೊಟ್ಟೆನೋವು ಬರುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಹಸಿವಾಗುತ್ತೆ, ಅದಕ್ಕೆ ಜಾಸ್ತಿ ತಿಂತಾ ಇದ್ದೀನಿ ಎಂದಳು. ಈಗ ನಾನೇನಾದ್ರೂ ಹೇಳಿದ್ನಾ? ನಿನ್ನ ಲುಕ್ಕಿಂದ ಎಲ್ಲ ಗೊತ್ತಾಗ್ತಿದೆ ಎಂದು ತನ್ನಷ್ಟಕ್ಕೆ ತಿನ್ನತೊಡಗಿದಳು. ಅವಳಿಗೆ ಮಾತ್ರವೇ ತನ್ನ ಎದುರು ಮಾತನಾಡುವ ಧೈರ್ಯವಿರುವುದೇನೋ ಎನಿಸಿಬಿಟ್ಟಿತು ಆಯುಧ್ಗೆ. ಅವಳು ತಿಂಡಿ ತಿಂದ ಬಳಿಕ ತನ್ನೊಂದಿಗೆ ಆಸ್ಪತ್ರೆಗೆ ಕರೆದೊಯ್ದ. ಡಾಕ್ಟರ್, ಅದೇನೋ ಸ್ಕ್ಯಾನ್ ಮಾಡ್ಬೇಕು ಅಂದ್ರಲ್ಲ, ಬೇಗ ಮಾಡಿ ಹೇಳಿ ಮಗು ಹೇಗಿದೆ ಅಂತ ಎಂದ. ಮೊದಲ್ ನೀವು ಕೂತ್ಕೊಳ್ಳಿ, ಅದನ್ನೆಲ್ಲ ನಿಧಾನಕ್ಕೆ ಮಾಡ್ಬಹುದು, ಅಷ್ಟವಸರ ಯಾಕೆ ಎಂದಾಗ ಮುಖ ಬಿಗಿಯುತ್ತಲೇ ಅವರೆದುರು ಕುಳಿತ. ಅವನ ಪಕ್ಕ ಸಹಸ್ರ ಕುಳಿತಳು. ಅವಳ ಕಡೆ ತಿರುಗಿ, ಹೇಳಿ, ಯಾವ ತಿಂಗಳು ನಡೆಯುತ್ತಿದೆ, ಯಾವನ ಕನ್ಫರ್ಮ್ ಆಯಿತು ಎಂದರು. 1 ತಿಂಗಳಷ್ಟೇ ಡಾಕ್ಟರ್, ಹೋದ್ವಾರ ಕನ್ಫರ್ಮ್ ಆಯಿತು. ಓಕೆ, ವಾಮಿಟಿಂಗ್, ಡಿಸಿನೆಸ್ ಏನಾದ್ರೂ ಇದೆಯಾ ಮತ್ತೆ ಕೇಳಿದರು. ವಾಮಿಟ್ ಅಷ್ಟೇನೂ ಆಗಲ್ಲ ಡಾಕ್ಟರ್, ಆದ್ರೆ ಕೆಲವೊಮ್ಮೆ ತುಂಬ ಟಯರ್ಡ್ ಆಗುತ್ತೆ ಎಂದಳು. ಓಕೆ, ಬನ್ನಿ ನನ್ಜೊತೆ ಎನ್ನುತ್ತಾ ಅಲ್ಟ್ರಾಸೌಂಡ್ ರೂಮಿಗೆ ಅವಳನ್ನು ಕರೆದೊಯ್ದರು. ನಿಮ್ಮ ಗಂಡನಿಗೆ ನೆನ್ನೆ ತುಂಬಾ ಟೆನ್ಷನ್ ಆಗಿತ್ತು, ಪಾಪ, ಯಾಕೆ ನೀವು ಈ ಟೈಮಲ್ಲಿ ಕುಡಿಯೋದು ಎಂದರು ಡಾಕ್ಟರ್ ಅವಳ ಹೊಟ್ಟೆಯ ಮೇಲೆ ಜೆಲ್ ಸವರುತ್ತಾ. ಇಲ್ಲ ಡಾಕ್ಟರ್, ನಾನೇನೂ ನೆನ್ನೆ ಕುಡ್ದಿರ್ಲಿಲ್ಲ, ಹಾಗಂತ ಅವ್ರ ಜೊತೆ ಹೇಳ್ಬೇಡಿ, ಏನೋ ಸಣ್ಣ ಜಗಳ ಆಗಿತ್ತು, ಅದಕ್ಕೆ ಹಾಗೆ ಆಕ್ಟ್ ಮಾಡಿದ್ದೆ ಅಷ್ಟೇ ಎಂದಳು. ಅದನ್ನು ಕೇಳಿ ನಕ್ಕವರು, ಇನ್ಮುಂದೆ ಹಾಗೆಲ್ಲ ಮಾಡ್ಬೇಡಿ, ಪಾಪ ಅವರಿಗೂ ಮಗು ಮೇಲೆ ಪ್ರೀತಿ ಇರುತ್ತೆ ಅಲ್ವಾ? ಮೇಲೆ ಮಾತ್ರ ಒರಟುತನ ತೋರಿಸ್ತಾರೆ, ಆದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅವರಿಗೆ ಮಗು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಪ್ರೀತಿ ಅಂತೆ ಪ್ರೀತಿ, ಯಾವ ಮಣ್ಣೂ ಇಲ್ಲ, ಎಲ್ಲ ಆಸ್ತಿಗೋಸ್ಕರ ಗೊಣಗಿಕೊಂಡಿದ್ದಳು ಮನದಲ್ಲೇ. ನೋಡಿ ನಿಮ್ಮ ಮಗು ಎಂದಾಗ ಅಲ್ಟ್ರಾಸೌಂಡ್ ಪರದೆಯ ಕಡೆ ನೋಡಿದಳು. ಅವಳ ಕಣ್ಣುಗಳು ತುಂಬಿ ಬಂದವು. ಸಾರಿ ಕಂದ, ನಿನ್ನನ್ನು ಸಾಯಿಸುವ ಯೋಚನೆ ಮಾಡ್ಬಿಟ್ಟೆ, ಅದೇನೇ ಆದ್ರೂ ನಿನ್ನನ್ನು ಉಳಿಸಿಕೊಳ್ತೇನೆ ಎಂದು ಕಣ್ಣು ಒರೆಸಿಕೊಂಡಿದ್ದಳು ಸಹಸ್ರ. ಮೊದಲು ನಿಮ್ಮ ಗಂಡನಿಗೆ ತೋರಿಸ್ಬೇಕು, ತುಂಬಾ ಖುಷಿ ಪಡ್ತಾರೆ, ಬಂದೇ ಇರಿ ಎಂದು ಡಾಕ್ಟರ್ ಹೊರ ನಡೆದಾಗ, ಗಂಡನ ಎನ್ನುತ್ತಾ ತಲೆ ಚಚ್ಚಿಕೊಂಡಿದ್ದಳು ಹುಡುಗಿ. ಡಾಕ್ಟರ್ ಕರೆದಾಗ ಒಳಬಂದು ನೋಡಿದ ಆಯುಧ್. ನೋಡಿ ನಿಮ್ಮ ಮಗು. ಅವರು ಹೇಳಿದಾಗ ಕಣ್ಣು ಸಣ್ಣಗಾಗಿಸಿ ನೋಡಿದವ, ಅಲ್ಲಿ ಮಗು ಎಲ್ಲಿದೆ, ಕಡ್ಲೆಬೀಜದ ಹಾಗೆ ಸಣ್ಣದಾಗಿ ಏನೋ ಇದೆ ಎಂದ. ಅವನು ಮಾತು ಕೇಳಿ ಹಣ ಬಡಿದುಕೊಳ್ಳುವಂತಾಯಿತು ಸಹಸ್ರಾಳಿಗೆ. ಈಗಿನ್ನೂ 1 ಮಂತ್ ಅಲ್ವಾ, ಅದಕ್ಕೆ ಅಷ್ಟು ಸಣ್ಣದಾಗಿ ಕಾಣಿಸ್ತಿದೆ, ಮಗು ಡೆವಲಪ್ ಆದ್ಮೇಲೆ ಕ್ಲಿಯರ್ ಆಗಿ ಕಾಣುತ್ತೆ ಹೇಳಿದರು ಡಾಕ್ಟರ್. ವಾಟೆವರ್, ಈಗ ಮಗುಗೆ ಏನೂ ಅಪಾಯ ಇಲ್ಲ ತಾನೆ, ಮೊದಲು ಅದನ್ನು ಹೇಳಿ ಎಂದ. ತಾಯಿ ಮತ್ತೆ ಮಗು ಇಬ್ರೂ ಆರೋಗ್ಯವಾಗಿದ್ದಾರೆ, ಸ್ಟಿಲ್ ಶಿ ನೀಡ್ ಎಕ್ಸ್ಟ್ರಾ ಕೇರ್. ಅವರು ತುಂಬಾ ರೆಸ್ಟ್ ಮಾಡಬೇಕು, ಈ ಸಮಯದಲ್ಲಿ ಟಯರ್ಡ್ ಆಗೋದು ಕಾಮನ್, ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಬೇಕು, ಸ್ಮೋಕಿಂಗ್ ಆರ್ ಡ್ರಿಂಕಿಂಗ್ ಅಭ್ಯಾಸ ಇದ್ರೆ ಪೂರ್ತಿಯಾಗಿ ನಿಲ್ಲಿಸ್ಬೇಕು ಮತ್ತೆ ಎನ್ನುತ್ತಾ ಅವರೇನೋ ಹೇಳುವಷ್ಟರಲ್ಲಿ, ಓಕೆ, ಅರ್ಥ ಆಯ್ತು ಬಿಡಿ, ಮತ್ತೇನಾದ್ರೂ ಪ್ರಾಬ್ಲಮ್ ಇದ್ರೆ ಬರ್ತೀವಿ ಎಂದ ಆಯುಧ್. ಪ್ರಾಬ್ಲಮ್ ಇದ್ರೆ ಬರೋದಲ್ಲ, ತಿಂಗಳಿಗೆ 2 ಬಾರಿಯಾದ್ರೂ ಚೆಕಪ್ಗೆ ಬರ್ಬೇಕು ನೀವು, ಆಗ ಮಾತ್ರ ಬೇಬಿ ಡೆವಲಪ್ಮೆಂಟ್ ಹೇಗಿದೆ ಅಂತ ನಮಗೆ ಗೊತ್ತಾಗೋದು ಎಂದರು. ಸರಿ, ಬರ್ತೀವಿ, ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ, ಹೊರಡ್ಬೇಕು ಎಂದವ ಡಾಕ್ಟರ್ಗೆ ಫೀಸ್ ಕೊಟ್ಟು ಅವರು ಬರೆದುಕೊಟ್ಟ ಪ್ರಿಸ್ಕ್ರಿಪ್ಷನ್ ಪಡೆದು ಅವಳ ಕೈ ಹಿಡಿದು ಹೊರಗೆ ಕರೆತಂದ. ಅಷ್ಟು ಅವಸರ ಏನು? ಡಾಕ್ಟರ್ ಇನ್ನೂ ಏನೋ ಹೇಳ್ತಾ ಇದ್ರು, ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಇದು, ಏನ್ ತಿನ್ಬೇಕು ತಿನ್ಬಾರ್ದು ಅಂತ ಕೇಳ್ಬಹುದಿತ್ತು ಎಂದಳು ಸಹಸ್ರ ತುಸು ಕೋಪದಲ್ಲಿ. ಅದನ್ನೆಲ್ಲ ಗೂಗಲ್ ಸಹ ಹೇಳುತ್ತೆ, ನನಗೆ ಮಾಡೋಕೆ ಬೇಡ ಕೆಲ್ಸ ಇಲ್ಲ ಅನ್ಕೋಬೇಡ, ಈಗ ಆಫೀಸ್ಗೆ ಹೊರಡಬೇಕು ಎಂದವ ಕಾರ್ ಸ್ಟಾರ್ಟ್ ಮಾಡಿದ್ದ.
ಹೇ ಸ್ವಲ್ಪ ಮೆಲ್ಲಗೆ ಹೋಗು, ನನಗೆ ಭಯ ಆಗ್ತಿದೆ ಎಂದಳು ಹೊಟ್ಟೆ ಹಿಡಿದು. ತಕ್ಷಣ ಕಾರಿನ ವೇಗವನ್ನು ತಗ್ಗಿಸಿದ್ದ ಆಯುಧ್. ಅವಳ ಹೊಟ್ಟೆಯಲ್ಲಿರುವ ಮಗು ಮಾತ್ರವೇ ಅವನನ್ನು ಕಂಟ್ರೋಲ್ ಮಾಡಲು ಸಾಧ್ಯ. ಸಿಂಧು ಹೇಳಿದ್ದು ಸತ್ಯವೇ ಎಂದು ಅರ್ಥವಾಗಿ ಹೋಗಿತ್ತು ಸಹಸ್ರಾಳಿಗೆ. ತನ್ನ ಮಗುವಿನಿಂದ ಮಾತ್ರವೇ ಅವನನ್ನು ಹಿಡಿತದಲ್ಲಿರಿಸಬಹುದು. ನೋಡು, ನಮ್ಮತ್ರ ಹೆಚ್ಚು ಟೈಮಿಲ್ಲ. ಮದುವೆ ಮಾತುಕತೆ ಬೇಗ ಆಗ್ಬೇಕು. ಇನ್ನು 15 ದಿನದಲ್ಲಿ ಮದುವೆ ಮುಗಿಯಬೇಕು. ಕಾರ್ ಡ್ರೈವ್ ಮಾಡುತ್ತಲೇ ಹೇಳಿದ್ದ ಆಯುಧ್. ಅಷ್ಟು ಅರ್ಜೆಂಟ್ ಯಾಕೆ? ಬರೀ 15 ದಿನ ಅಂದ್ರೆ ಹೇಗಾಗುತ್ತೆ? ಮದುವೆ ಅಂದ್ರೆ ಸುಮ್ಮನೇನಾ? ಇಷ್ಟೆಲ್ಲ ತಯಾರಿ ಮಾಡ್ಬೇಕು ಎಂದಳು. ಅಷ್ಟೆಲ್ಲ ಕನಸು ಕಾಣ್ಬೇಡ. ಸಿಂಪಲ್ ಆಗಿ ಮದುವೆ ಆಗ್ತಿದೀವಿ ಅಷ್ಟೇ. ನಾನಂತೂ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೂ ರೆಡಿ ಇದ್ದೀನಿ. ಆದ್ರೆ ನನ್ನ ಡ್ಯಾಡ್ ಒಪ್ಪಲ್ಲ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಲು ಒಪ್ಪಿದ್ದೇನೆ. ಹಾಗಂತ ಅದ್ದೂರಿಯಾಗಿ ಮದುವೆ ಆಗ್ಬಹುದು ಅನ್ಕೋಬೇಡ ಎಂದವನ ಮಾತು ಕೇಳಿ ಕಿರಿಕಿರಿಯಾಯ್ತು ಹುಡುಗಿಗೆ. ಅಲ್ಲ, ಮಾತಿಗೂ ನಾನು ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಿದ್ದೇನೆ ಎನ್ನುವ ಹಾಗೆ ಹೇಳ್ತೀಯಲ್ಲ. ಅದ್ದೂರಿಯಾಗಿ ಮದುವೆಯಾಗುವ ಕನಸೇನೂ ಇಲ್ಲ ನನಗೆ. ಆದ್ರೆ ನನ್ನಪ್ಪನಿಗೆ ಮಗಳ ಮದುವೆಯನ್ನ ಹೇಗೆಲ್ಲ ಮಾಡಬೇಕು ಅಂತ ಆಸೆ ಕನಸುಗಳಿರುತ್ತೆ ಅಲ್ವಾ? ಎಲ್ಲ ಅವರ ಇಚ್ಛೆಯಂತೆ ಆಗ್ಬೇಕು. ನೀನು ಅವಸರ ಮಾಡಬೇಡ. ಹೇಗೂ ಮಗು ಆದ್ಮೇಲೆ ತಾನೇ ಆಸ್ತಿಯ ಮಾತು ಎಂದವಳಿಗೆ ಬೇಗನೆ ಮದುವೆಯಾಗಿ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಅವನೊಂದಿಗೆ ಇರಲು ಇಷ್ಟವಿಲ್ಲ. ನಿನ್ನ ಷರತ್ತಿಗೆ ಒಪ್ಪಿದ್ದೇನೆ ಅಲ್ವಾ ನಾನು? ಈಗ ನಾನು ಹೇಳಿದ ಹಾಗೆ ನಡೆಯಬೇಕು. ನೀನು ಸ್ವಲ್ಪ ತೆಪ್ಪಗಿದ್ರೆ ಒಳ್ಳೆಯದು. 2 ವಾರದಲ್ಲಿ ನಮ್ಮ ಮದುವೆ ಅಷ್ಟೇ. ಎಲ್ಲಾ ತಯಾರಿ ನಾನೇ ಮಾಡುತ್ತೇನೆ ಎಂದು ಬಿಟ್ಟ. ಅಬ್ಬಾ, ನಾನು ಏನೇ ಹೇಳಿದ್ರೂ ಕೊಂಕು ತೆಗಿತಾನೆ, ಛೆ ಎಂದುಕೊಂಡು ಸುಮ್ಮನಾದಳು ಸಹಸ್ರ. ಅವಳನ್ನು ಮನೆಗೆ ಕರೆತಂದಿದ್ದ ಆಯುಧ್. ಹಾ, ಆಮೇಲೆ ನಮ್ಮ ಮದುವೆ ಆಗುವವರೆಗೂ ನೀನು ನಮ್ಮ ಮನೆಯಲ್ಲೇ ಇರ್ತೀಯಾ ಎಂದ. ಆಗಲ್ಲ, ನಾನ್ಯಾಕೆ ನಮ್ಮ ಮನೆಯಲ್ಲಿರಲಿ? ನನಗೆ ಮನೆಯಿಲ್ವಾ? ನಾನು ನಮ್ಮ ಮನೆಯಲ್ಲೇ ಇರ್ತೀನಿ. ಹಾಗೆ ಆಫೀಸ್ಗೂ ಬರ್ತೀನಿ. ನೀನು ಹೇಳಿದಾಗೆಲ್ಲ ಕೇಳೋಕೆ ಆಗಲ್ಲ ಎಂದು ಬಿಟ್ಟಳು ಹುಡುಗಿ. ಅವನ ಮುಷ್ಟಿ ಬಿಗಿಯಿತು. ಅವಳ ಕೈ ಹಿಡಿದು ಕಾರಿಗೆ ಒರಗಿಸಿದವನು, ನಿಮ್ಮಪ್ಪನ ಮನೆಯಲ್ಲೇ ಇರು. ಆದ್ರೆ ನನ್ನ ಮಗುಗೆ ಸಣ್ಣ ಪ್ರಾಬ್ಲಮ್ ಆದ್ರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ಟೇಕ್ ಕೇರ್ ಆಫ್ ಮೈ ಬೇಬಿ ಎಂದ. ಗದರಿದರು. ಅವಳ ಕೈ ಬಿಟ್ಟವನು, ನಾನು ಹೇಳಿದ್ದು ನೆನಪಿರಲಿ, ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ ಎಂದು ಕಾರು ಹತ್ತಿ ಹೊರಟುಬಿಟ್ಟ. ಅವನ್ ಮಾತಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಪುಟ್ಟ. ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಸರಿ ಸರ್, ನಾನು ನಮ್ಮ ಮನೆಗೆ ಹೊರಡ್ತೇನೆ ಎಂದಳು. ಆಯ್ತಮ್ಮ, ಡ್ರೈವರ್ಗೆ ಹೇಳ್ತೀನಿ ನಿನ್ನನ್ನು ಮನೆಗೆ ಬಿಡೋಕೆ ಎಂದರು. ಬೇಡ ಸರ್, ನಾನೇ ಹೋಗ್ತೀನಿ ಆಟೋದಲ್ಲಿ. ಬೇಡಮ್ಮ, ನೀನು ನಮ್ಮ ಮನೆ ಸೊಸೆ ಆಗುವವಳು. ಆಟೋದಲ್ಲಿ ಯಾಕೆ ಹೋಗ್ಬೇಕು? ಕಾರಲ್ಲೇ ಹೋಗು ಎಂದರು. ಡ್ರೈವರ್ಗೆ ಹೇಳಿ ಅವಳನ್ನು ಮನೆಗೆ ಕಳುಹಿಸಿಕೊಟ್ಟಿದ್ದರು. ಕಾರಲ್ಲಿ ಕುಳಿತು ಹೊಟ್ಟೆ ಸವರಿಕೊಳ್ಳುತ್ತಾ ನಿಟ್ಟುಸಿರು ದಬ್ಬಿದಳು. ಆರ್ಯ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ದಿಯಾ ಕರೆ ಮಾಡಿದ್ದಳು. ಹೆಲೋ, ಹೇಳು ಎಂದ ರಿಸೀವ್ ಮಾಡಿ. ಬ್ಯುಸಿನಾ ಕೇಳಿದಳು. ಹಾ, ಸ್ವಲ್ಪ ಬ್ಯುಸಿ ಇದ್ದೆ, ಪರವಾಗಿಲ್ಲ ಹೇಳು. ಆಸ್ತಿ ಬಗ್ಗೆ ಏನು ಯೋಚನೆ ಮಾಡಿದೆ? ಹೇಗಿದ್ರೋ ಮದುವೆಯಾದ್ಮೇಲೆ ಅವಳು ನಿಮ್ಮ ಮನೆಯಲ್ಲೇ ತಾನೇ ಇರ್ತಾಳೆ ಆರ್ಯ. ನನ್ನತ್ರ ಒಂದು ಪ್ಲಾನ್ ಇದೆ. ಅವಳ ಮಗು ಹೊಟ್ಟೆಯಲ್ಲೇ ಸಾಯುವ ಹಾಗೆ ಮಾಡಬಹುದು. ನೋಡು ದಿಯಾ, ನಾನು ಅವತ್ತೇ ಹೇಳಿದ್ದೇನೆ ಇದೆಲ್ಲ ಬಿಟ್ಟು ಬಿಡುವಂಟ. ಆ ಮಗುವನ್ನು ಸಾಯಿಸಿ ಆಸ್ತಿ ಪಡೆಯುವ ಆಸೆಯನ್ನು ನಾನು ಬಿಟ್ಟು ಬಿಟ್ಟಿದ್ದೇನೆ ಹೇಳಿದ್ದ ಆರ್ಯ. ಅವಳಿಗೆ ಸಿಟ್ಟು ಬಂದಿತ್ತು. ಏನು, ಇಷ್ಟು ಬೇಗ ಸೋಲೊಪ್ಪಿಕೊಳ್ತಿದ್ಯಾ? ಹೌದು, ನನಗೆ ಈಗ ಸಿಕ್ಕಿರುವುದೇ ಸಾಕು. ನಾನೇನಾದ್ರೂ ಮಗು ಸಾಯಿಸುವ ಪ್ಲಾನ್ ಮಾಡಿದ್ದೇನೆ ಅಂತ ಗೊತ್ತಾದ್ರೆ ನನ್ನ ಡ್ಯಾಡ್ ಇರುವುದೆಲ್ಲ ಕಿತ್ತುಕೊಂಡು ಮನೆಯಿಂದ ಆಚೆ ಹಾಕ್ತಾರೆ. ಸೊ ನಾವಿದೆಲ್ಲವನ್ನೂ ಬಿಟ್ಟು ಬಿಡುವುದೇ ಒಳ್ಳೆಯದು. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿಬಿಟ್ಟ. ಮೊಬೈಲನ್ನು ಕುಕ್ಕಿದವಳು, ಆಸ್ತಿ ಬೇಡವಂತೆ ಬೇಡ. ಮದುವೆಗೂ ಮುಂಚೆ ಆ ಮಗುವನ್ನು ಮುಗಿಸಲಿಲ್ಲ ಅಂದ್ರೆ ನನ್ನ ಹೆಸರು ದಿಯಾನೇ ಅಲ್ಲ ಎಂದು ಬುಸುಗುದ್ದಳು. ಮರುದಿನ ಎಂದಿನಂತೆ ಬೇಗನೆ ರೆಡಿಯಾಗಿ ಆಫೀಸ್ಗೆ ಹೊರಟು ನಿಂತಿದ್ದಳು ಸಹಸ್ರ. ಆಫೀಸ್ಗೆ ಹೋಗುವ ಮೊದಲಿದ್ದ ಭಯ ಈಗಿರಲಿಲ್ಲ ಅವಳಿಗೆ. ಅವನು ತನಗೆ ತೊಂದರೆ ಕೊಡುವುದಿಲ್ಲವೆಂದು ತಿಳಿದಿತ್ತಲ್ಲ. ಮೊದಲಾದ್ರೆ ಅವಳಿಗೆ ಹಿಂಸೆ ಕೊಡಕ್ಕಾಗವೇ ಕಾದು ಕೂತಿರುತ್ತಿದ್ದ. ಆದರೆ ಈಗ ಮಗುಗೋಸ್ಕರವಾದ್ರೂ ಸುಮ್ಮನಿರುತ್ತಾನೆ. ಹೇಲೋ ಸಹ, ಈಗ ಆಫೀಸ್ಗೆ ಹೋಗುವ ಅವಶ್ಯಕತೆ ಏನು ಇದೆ ಅಮ್ಮ? ನಿನ್ನ ಮಾವ ಕಾಲ್ ಮಾಡಿದ್ರು. 2 ವಾರದಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಇದ್ರು. ನೀನು ಮದುವೆಯ ತಯಾರಿ ಮಾಡ್ಕೊಳ್ಳೋದು ಬಿಟ್ಟು ಆಫೀಸ್ ಕೆಲ್ಸ ಅಂತ ಓಡಾಡ್ತಿದ್ದೀಯಲ್ಲ. ಅಪ್ಪ, ಮದುವೆಯಾದ್ಮೇಲೆ ಅವರು ನನ್ನನ್ನು ಕೆಲಸಕ್ಕೆ ಹೋಗೋದಕ್ಕಂತೂ ಬಿಡಲ್ಲ. ಅದಕ್ಕೆ ಈಗಲೇ ಒಂದಿಷ್ಟು ದಿನ ಹೋಗಿ ಬರ್ತೇನೆ. ನನಗೂ ಮನೆಯಲ್ಲಿ ಕೂತಿರೋದಕ್ಕೆ ಬೇಜಾರು. ಮದುವೆಯ ತಯಾರಿ ನಿಮ್ಮ ಅಳಿಯನೇ ಮಾಡ್ತೀನಿ ಅಂತ ಹೇಳಿದ್ದಾರಲ್ಲ, ಮತ್ತೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಆಯ್ತು ಅಪ್ಪ, ನಿಮ್ಮಿಷ್ಟ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೋಗ್ಬರ್ತೀನಿ ಎಂದು ಅಲ್ಲಿಂದ ಹೊರಟಳು. ಅಂದು ಅವಳು ಆಫೀಸ್ಗೆ ಬರುವಳೆಂದು ನಿರೀಕ್ಷಿಸಿರಲಿಲ್ಲ ಆಯುಧ್. ಎಂದಿನಂತೆ ಬಂದು ತನ್ನ ಕೆಲಸದಲ್ಲಿ ತೊಡಗಿದ್ದ. ಅವನ ನೋಟ ಕ್ಯಾಮರಾ ಫುಟೇಜ್ಗಳ ಕಡೆ ಹರಿಯಿತು. ಅಲ್ಲಿ ಸಹಸ್ರ ಬಂದು ಕೆಲಸ ಮಾಡುತ್ತಿರುವುದು ಕಂಡಿತು. ಯದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದಾಳೋ ಇವಳು, ಹೇಳಿದ ಮಾತು ಕೇಳೋದೇ ಇಲ್ಲ ಅಂಟಾಳೆ, ಇಡಿಯೆಟ್ ಎಂದು ಗೊಣುಗುಕೊಂಡು ಅವಳಿಗೆ ಕರೆ ಹಾಕಿದ್ದ. ಅವನ ಮುಂದೆ ಬಂದು ನಿಂತಳು ಸಹಸ್ರ. ಮನೆಯಲ್ಲಿ ತೆಪ್ಪಗೆ ಕೂತು ರೆಸ್ಟ್ ಮಾಡೋಕೆ ಆಗೋದಿಲ್ವಾ ನಿನಗೆ ಕೇಳಿದನು ಅವಳನ್ನೇ ದಿಟ್ಟಿಸಿ. ಎಕ್ಸ್ಕ್ಯೂಸ್ ಮೀ, ಇದನ್ನ ಬೇಜವಾಬ್ದಾರಿತನ ಅನ್ನಲ್ಲ, ಸಿನ್ಸಿಯಾರಿಟಿ ಅಂತಾರೆ ಹೇಳಿದಳು ಸಹಸ್ರ.
ಅದೇನ್ ಮಾಡ್ತೀಯೋ ಮಾಡ್ಕೊಂಡ್ ಹಾಳಾಗು, ಆದ್ರೆ ಮಗು ಜೋಪಾನ ಎಂದಾಗ ಅಸಹನೀಯ ಉಸಿರು ದಬ್ಬುತ್ತಾ ಮಗು ಮಗು ಮಗು, ಅಬ್ಬಾ ನನಗೆ ತಲೆನೋವು ಬಂದ್ಬಿಡ್ತಿದೆ, ದೇವ್ರೆ ಇನ್ನು 8 ತಿಂಗಳು ಹೇಗಪ್ಪ ಸಹಿಸ್ಕೊಳ್ಳೋದು ಇವನ ಕಾಟನ ಇಂದು ಗೊಣಗುತ್ತಾ ಅಲ್ಲಿಂದ ಹೊರಬಂದಳು. ಕೆಲವು ಸಮಯ ಕೆಲಸ ಮಾಡಿದ ಬಳಿಕ ಯಾಕೋ ವಾಕರಿಕೆ ಬಂದಂತಾಯಿತು. ಎದ್ದು ವಾಶ್ರೂಮ್ನ ಬಳಿ ಬಂದಾಗ ಅಲ್ಲಿ ಅದೇ ಆಫೀಸ್ನ 4 ಹುಡುಗಿಯರು ಮಾತನಾಡುತ್ತಿರುವುದು ಕೇಳಿಸಿತು. ಆಯುಧ್ ಸರ್ ಅವಳನ್ನು ಮದುವೆಯಾಗ್ತಿದ್ದಾರಂತೆ ಕಣೆ. ಅಲ್ಲ ಕಣೆ, ಅವಳು ಈ ಕಂಪನಿಗೆ ಬಂದು 1 ತಿಂಗಳೂ ಆಗಿಲ್ಲ, ಇಷ್ಟು ಬೇಗ ಅವರನ್ನು ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ. ಅಷ್ಟೇ ಅಲ್ವೇ, ಅವಳು ಪ್ರೆಗ್ನೆಂಟ್ ಅಂತೆ. ಅವತ್ತು ತಲೆ ತಿರುಗಿ ಬಿದ್ದಿದ್ದಳಲ್ಲ ಆಫೀಸ್ನಲ್ಲಿ, ಆಗ ಆಯುಧ್ ಸರ್ ತಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ನೋಡೋದಕ್ಕೆ ಎಷ್ಟು ಅಮಾಯಕೀಯ ಹಾಗಿದ್ದಾಳೆ, ಆದ್ರೆ ಮದುವೆಯೂ ಮುಂಚೆ ಬಾಸ್ನ ಯಾಮಾರಿಸಿ ಹೊಟ್ಟೆ ಬರೆಸಿಕೊಂಡು ಮದುವೆ ಆಗ್ತಿದ್ದಾಳೆ ಅಷ್ಟೇ. ಹೇಗೂ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ದಾಳಲ್ಲ, ಮೈಮಾಟ ತೋರಿಸಿ ಒಂದು ರಾತ್ರಿ ಅವರ ಜೊತೆ ಎಂಜಾಯ್ ಮಾಡಿ ಪ್ರೆಗ್ನೆಂಟ್ ಆದ್ಮೇಲೆ ಅದನ್ನೇ ಅಸ್ತ್ರ ಮಾಡ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಿ ಮದುವೆ ಆಗ್ತಿದ್ದಾಳೆ ಅಷ್ಟೇ. ಇಲ್ಲಾಂದ್ರೆ ಅಷ್ಟು ಅಹಂಕಾರ ಇರೋ ಆಯುಧ್ ಸರ್ ಇಂಥವಳನ್ನು ಯಾಕೆ ಕಟ್ಕೊಳ್ತಿದ್ರು, ಅವರ ಅಂತಸ್ತಿಗೆ ತಕ್ಕ ಹುಡುಗಿಯನ್ನೇ ಮದುವೆ ಆಗ್ತಿದ್ರು ಎಂದವರ ಮಾತು ಕೇಳಿ ಕಿರಿಕಿರಿಯಾಯಿತು ಹುಡುಗಿಗೆ. ಅಲ್ಲ, ತನ್ನ ಬಗ್ಗೆ ಆಫೀಸ್ನಲ್ಲಿ ಎಲ್ಲರೂ ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದು ಅರಿವಾಗಿತ್ತು. ಯಾಕೋ ಅವಳಿಗೆ ಉಸಿರಾಡುವುದಕ್ಕೆ ಕಷ್ಟವಾಗಿ ಬಿಟ್ಟಿತು. ಅಲ್ಲಿ ನಿಲ್ಲಲಾರದೆ ಕಷ್ಟದಿಂದ ಒಂದೊಂದೇ ಹೆಜ್ಜೆ ಎಳೆದಿಡುತ್ತಾ ತನ್ನ ಜಾಗಕ್ಕೆ ಬಂದಳು. ಬಹಳವೇ ಸುಸ್ತಾದಂತೆ ಭಾಸವಾಗಿತ್ತು. ಆ ಮಾತುಗಳು ಅವಳ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದವು. ಎಲ್ಲರೂ ತನ್ನ ಸಂಸ್ಕಾರದ ಬಗ್ಗೆ ಮಾತನಾಡುವಂತಾಯಿತಲ್ಲ ಎಂದು ಮನಸ್ಸಿಗೆ ಇರಿದಂತಾಗುತ್ತಿದೆ. ಅವಳು ಉಸಿರಾಡುವುದಕ್ಕೆ ಕಷ್ಟಪಡುತ್ತಾ ಹೊಟ್ಟೆ ಹಿಡಿದು ಕುಸಿದಿದ್ದನ್ನು ಕಂಡ ಅಮಿತ್ ಅವಳ ಬಳಿ ಓಡಿ ಬಂದಿದ್ದ. ಸಹಸ್ರ, ಏನಾಯ್ತು, ಅರಿ ಓಕೆ? ಗಾಬರಿಯಿಂದ ಅವಳ ಕೈ ಹಿಡಿದು ಕೇಳಿದನು. ನೀರು ಎಂಬಾಗೆ ಸನ್ನೆ ಮಾಡಿದಳು. ತಕ್ಷಣ ಅವಳಿಗೆ ನೀರು ಕುಡಿಸಿದನು.